ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರು ದಸರಾ ನೋಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ, ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ, ಏನು, ಯಾರ್ಯಾರು ಹೋಗ್ತಾ ಇದೀವಿ ಎಲ್ಲ ಅಪ್ಡೇಟ್ ಮಾಡ್ತಿದ್ದೀವಿ. ಟೈಮ್ ಬಂದು ನೋಡಿ 5:17 ಆಗಿದೆ. ಈಗ ನಾವು ಮನೆ ಬಿಡ್ತಾ ಇದ್ದೀವಿ. ಸೊ ಹೋಗೋಷ್ಟರೊಳಗೆ ಒಂದು 7 o'clock ಸಮಥಿಂಗ್ ಆಗ್ಬೋದು ಅಂದ್ಕೊಂಡಿದ್ದೀವಿ ಗೈಸ್. ಅಲ್ಲಿ ಹೋಗಿ ತಲುಪೋಷ್ಟರೊಳಗೇ ಸುಮಾರು ಟೈಮ್ ಆಗೋಯ್ತು. 7:30-8 ಗಂಟೆ ಆಗೋಯ್ತು. ಇದು ಮೈಸೂರು ಎಂಟ್ರೆನ್ಸು. ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಅಂತ. ನಾವು ಹೋಗ್ತಾ ನಾನು ವೀಡಿಯೋ ಮಾಡ್ತಾಯಿದ್ದೆ ಸನ್ ರೂಫಲ್ಲಿ ನಿಂತ್ಕೊಂಡು. ಹಾಗೆ ಬ್ಯಾಕ್ ಸೈಡ್ ನೋಡಿದೆ, ಈ ಥರ ಲೈಟಿಂಗ್ಸ್ ಕಾಣಿಸ್ತಿತ್ತು. ಇದು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ಆಯಿತಾ. ಈ ಥರ ಅರೇಂಜ್ ಮಾಡಿದ್ದಾರೆ ಡ್ರೋನಲ್ಲಿ ಲೈಟಿಂಗು ಅಂತ. ಸೊ ಅದಕ್ಕೆ ಅಲ್ಲೇ ಕಾರ್ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡೆ. ನನಗಿಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು. ಇದು ಫೋನಲ್ಲಿ ನೋಡೋದಕ್ಕಿಂತ ಅಲ್ಲೇ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಈಗ ನೋಡಿ ಅರ್ಜುನನ ಮೇಲೆ ಅಂಬಾರಿ ಮತ್ತು ಚಾಮುಂಡೇಶ್ವರಿ ವಿಗ್ರಹ ಎಲ್ಲನೂ ಬರುತ್ತೆ ಗಾಯ್ಸ್. ಅದು ಒಂದು 10 ಮಿನಿಟ್ಸ್ ಏನೋ ಪ್ಲೇ ಆಗುತ್ತೆ. ಟೈಮಲ್ಲಿ ನಾವು ಬಂದಿರೋದು ಇದು ಫಸ್ಟ್ ಟೈಮ್ ಅಲ್ಲ. ಲಾಸ್ಟ್ ಇಯರು ಒಂದು ಸತಿ ಬಂದಿದ್ವಿ, ಬಟ್ ಇಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಆವಾಗ ತುಂಬಾ ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಒಂದು ಕಾರ್ ಮೂವ್ ಆಗಬೇಕಂದ್ರೆ ಒಂದು ಸಿಗ್ನಲಲ್ಲಿ ಸುಮಾರು 1.5 hour to 2 hours ಏನೋ ತೊಗೊತಾ ಇತ್ತು. ಅಷ್ಟು ರಶ್ ಇತ್ತು. ಅದಕ್ಕೋಸ್ಕರ ನಾವು ಹಬ್ಬ ಇನ್ನೂ ಒಂದು 2-3 ದಿನ ಇದೆ ಅನ್ನಂಗೆ ಬಂದಿದ್ವಿ. ಈ ಸತಿ ನನ್ನ ಮಗನೂ ಕರ್ಕೊಂಡು ಬಂದಿದ್ದೀವಿ. ಅವನಿಗೆ ತೋರಿಸೋಣ ಎಲ್ಲ ಹೇಗಿರುತ್ತೆ. ಅವನಂತೂ ಅದು ಒಂದು ಡ್ರೋನಿಂದ ಲೈಟ್ ಬಂತಲ್ಲ, ಅದನ್ನು ತುಂಬಾ ಎಂಜಾಯ್ ಮಾಡ್ದ. ಅವನು ಆ್ಯಕ್ಚುಲಿ ಸಖತ್ತಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ಮಕ್ಕಳಿಗೆ ಈ ನಮ್ಮ ನಾಡ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸ್ಬೇಕು. ಅವನು ಆ್ಯಕ್ಚುಲಿ ಸ್ಕೂಲಲ್ಲೆಲ್ಲ ಕೇಳ್ಕೊಂಡು ಬಂದಿದ್ದಾನೆ ಅನಿಸುತ್ತೆ. ನಾನು ದಸರಾ ನೋಡೋಕೆ ಹೋಗಬೇಕು, ಅಲ್ಲಿ ಪೂಜೆ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ನೋಡಬೇಕು, ಹಾಗೆ ಹೀಗೆ ನಮ್ಮ ಸ್ಕೂಲಲ್ಲಿ ಹೇಳಿದ್ದಾರೆ ಅಂತ ಕೇಳ್ತಾ ಇದ್ದ. ಸೊ ಅದಕ್ಕೆ ಕರ್ಕೊಬಂದಿದ್ವಿ. ಗೈಸ್ ತುಂಬಾ ಟ್ರಾಫಿಕ್ ಇದೆ. ಸೊ ಹಾಗಾಗಿ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡೇ. ನೀವು ಯಾರಾದರೂ ಕಾರಲ್ಲಿ ಏನಾದರೂ ಬಂದರೆ ಕಾರ್ನ ಒಂದು ಸೈಡಿಗೆ ಹಾಕಿ, ಇಲ್ಲಾಂದರೆ ಗಾಡೀಲಿ ಬಂದರೆ ಇನ್ನೂ ಬೆಟರು, ಎಲ್ಲ ಪ್ಲೇಸ್ನೂ ನೋಡ್ಬೋದು. इंस्टाग्राम पे छोड़ना, ठीक है? ये इंस्टाग्राम नहीं है, ये यूट्यूब ब्लॉग है. ब्लॉग में छोड़ो. मैं ओ दीदी, क्या फोटोज भेजा मेरे को. ಸೊ ಇದು ಬಂದು ನಾವು ರೆಗ್ಯುಲರಾಗಿ ಫೋಟೋಶೂಟ್ ಮಾಡ್ತೀವಲ್ಲ ಪ್ರೀ ವೆಡ್ಡಿಂಗ್ದು, ಅದೇ ಸ್ಪಾಟು. ನನಗೆ ಎಲ್ಲಿ ಹೋಗಬೇಕು ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಎಲ್ಲಿ ಹೋದರೆ ಚೆನ್ನಾಗಿ ಕಾಣುತ್ತೆ, ಫ್ರಂಟ್ ಗೇಟಾ ಬ್ಯಾಕ್ ಗೇಟಾ ಅಂತ ಏನೂ ಗೊತ್ತಿರಲಿಲ್ಲ. ಸೊ ನಾವು ಲೊಕೇಶನ್ ಹಾಕ್ಕೊಂಡು ಹೋದ್ವಿ. ಈ ಗೇಟಿಗೆ ಹೋದ್ವಿ. ಅಲ್ಲಿ ಒಳಗಡೆ ಎಲ್ಲ ಅಲೋ ಇತ್ತು. ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತು, ಅಂದರೆ ಲೈಟಿಂಗ್ಸ್ ಎಲ್ಲ ಆಫ್ ಆಗೋ ಟೈಮ್ ಆಗಿತ್ತು. ಆದರೂ ಒಳಗೆ ಹೋದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅರಮನೆಗೆಲ್ಲ ಬಿಟ್ಟಿದ್ರಲ್ಲ ಲೈಟಿಂಗ್ಸ್, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಲೋ ಗಾಯ್ಸ್, ನಾವು ಬಂದಿದ್ದೀವಿ ಮೈಸೂರು ಅರಮನೆ. ನಮ್ಮ ಜೊತೆ ಸಕ್ಕತ್ತಾಗಿದೆ ಗಾಯ್ಸ್, ತುಂಬಾ ಚೆನ್ನಾಗಿದೆ. ನಾವು ಯಾವತ್ತೂ ಮೈಸೂರಿಗೆ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಮೈಸೂರಿಗೆ ಬಂದು ಮೈಸೂರು ಪ್ಯಾಲೇಸ್ ಅಂದರೆ ಲೈಟಿಂಗ್ಸ್ ನೋಡಿದ್ವಿ ಗಾಯ್ಸ್, ಬಟ್ ಒಳಗಡೆ ಎಲ್ಲ ಬಂದಿರಲಿಲ್ಲ. ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಾ ಇರ್ಬೋದು. ಬರೀ ಸುಳ್ಳು ಹೇಳ್ತಾರೆ. ಈಗ ಮೈಸೂರು ಪ್ಯಾಲೇಸ್ ಕಾಣಿಸ್ತಿದೆ ಗೈಸ್. ಎಲ್ಲಿ ತುಂಬಾನೇ ಚೆನ್ನಾಗಿದೆ ಗೈಸ್. ನಾನು ಫಸ್ಟ್ ಟೈಮ್ ಲೈಟಿಂಗ್ ಎಲ್ಲ ಹಾಕಿದ್ಮೇಲೆ ಅರಮನೆಗೆ ಬಂದಿರೋದು. ಒಳಗಡೆ ಎಲ್ಲ ನೋಡಿದ್ದೀನಿ, ಬಟ್ ಇದೆ ಹೇಳ್ತಿದ್ದಾರೆ ಗೈಸ್. ಗೈಸ್ ಏನು ಗೊತ್ತಾ, ನಾವು ಬರ್ತೀವಿ ಶೂಟ್ ಮಾಡ್ಕೊತೀವಿ ಹೋಗ್ತೀವಿ ಅಷ್ಟೇ ಗೈಸ್. ಇಲ್ಲೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದಿಲ್ಲ ಗೈಸ್. ಸೊ ಅದಕ್ಕೋಸ್ಕರ ಇವತ್ತು ನಾವು ದಸರಾಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಿಜ ಫೋನಲ್ಲಿ ನೋಡೋದಕ್ಕಿಂತ ತುಂಬ ಚೆನ್ನಾಗಿದೆ. ಇಲ್ಲೇ ಬಂದು ನೋಡಿ. ಎಲ್ಲರಿಗೂ ಹೇಳ್ತೀನಿ ಮೈಸೂರು ಬಂದು ನೋಡಿ, ಸಕ್ಕತ್ತಾಗಿದೆ, ತುಂಬಾ ಇಷ್ಟಪಡ್ತೀರಾ. ಬಟ್ ಏನಂದರೆ ನಾನು ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋದಾದರೆ, ಕಾರಲ್ಲಿ ಏನಾದರೂ ಬಂದರೆ ನೀವು ಕಾರ್ನ ಎಲ್ಲಾದರೂ ಒಂದು ಕಡೆ ಪಾರ್ಕ್ ಮಾಡಿ, ಆಟೋದಲ್ಲ ನಡ್ಕೊಂಡು ಓಡಾಡಿ ಗೈಸ್. ತುಂಬ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಲೈಟಿಂಗ್ ಇರುತ್ತೆ ಗೈಸ್. ನೋಡಿ ಅರಮನೆ ಲೈಟಿಂಗ್ಸಲ್ಲಿ ಹೇಗೆ ಕಾಣಿಸ್ತಿದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಇನ್ನೊಂದೇನೆಂದರೆ ನಾವು ಆಹಾರ ಮೇಳ, ಎಕ್ಸಿಬಿಷನ್ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಟೈಮ್ ಸಾಕಾಗಲಿಲ್ಲ ಗೈಸ್. ಅದಕ್ಕೋಸ್ಕರ ಮೈಸೂರನ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾಯಿತ್ತು ಅಂತ ಪಿಜ್ಜಾ ಬುಕ್ ಮಾಡ್ಕೊಂಡ್ವಿ.
ಇಲ್ಲ ಅಷ್ಟಕ್ಕೆ ನೋಡಿ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ, ಚೆನ್ನಾಗಿತ್ತು. ಇಷ್ಟೊತ್ತವರೆಗೂ ಮೈಸೂರು ದಸರಾ ನೋಡಿದ್ವಿ. ಈಗ ಬನ್ನಿ ನಮ್ಮ ತುಮಕೂರು ದಸರಾ ನೋಡೋಣ. ನಮ್ಮ ತುಮಕೂರು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಏರಿಯಾಗೂ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಹೇಗೆ ಇದೆ ದಸರಾ ಅರೇಂಜ್ಮೆಂಟು ಅಂತ ನೋಡೋಣ ಬನ್ನಿ. ಸ್ಟ್ರೈಟ್ ಹೋಗು. It's all